ನಾನು ಪ್ರೊಫೆಸರ್ ಎನ್ ಶ್ರೇಯರ್ ಅಂದ್ಬಿಟ್ಟು ಸರ್ಕಾರದ ಮೂಲಭೂತ ಸೌಕರ್ಯಗಳ ಸಲಹೆಗಾರನಾಗಿದ್ದೀನಿ. ಹಾಗೆ ಇವತ್ತಿನ ವಿಷಯದಲ್ಲಿ ನಾನು ಮಾತಾಡಬೇಕು ಅನ್ನಿಸಿರೋದು ಮೂಲಭೂತ ಸೌಕರ್ಯಗಳು ಅದು ಹೇಗೆ ವರ್ಕ್ ಮಾಡುತ್ತೆ, ಜನಗಳಿಗೆ ಅನುಕೂಲ ಆಗುತ್ತಾ, ಯಾವ ಥರ ಎಷ್ಟು ಅನುಕೂಲ ಆಗುತ್ತೆ, ಇನ್ನೂ ಏನೇನು ಬೇಕು ಅಂದ್ಬಿಟ್ಟು ಆ ವಿಷಯದ ಬಗ್ಗೆ ನಾನು ಒಂದು ಥ್ರೋಯಿಂಗ್ ಲೈಟ್ ಅಂತಂತ ಅಂದರೆ ಏನು ಬೇಕು ಏನು ಬೇಡ ಎಷ್ಟಿದ್ದೀವಿ ನಾವು ಅಂತ ಆ ವಿಷಯವಾಗಿ ಹೇಳಲಿಕ್ಕೆ ಸಿದ್ಧ ಆಗಿದ್ದೀನಿ. ಈಗ ಹಾಗೂ ಟನಲ್ ರೋಡ್ಸ್ ಅಂದರೆ ಈಗ ಬೆಂಗಳೂರಿನಲ್ಲಿ ಒಂದು ಹೊಸದಾಗಿ ಹುಟ್ಕೊಂಡಿದೆ. ಅಂದರೆ ಮೇಲ್ಗಡೆ ರೋಡೆಲ್ಲ ಕಂಜೆಷನ್ ಆಗೋಗ್ಬಿಟ್ಟಿದೆ. ಟನಲ್ ರೋಡ್ ಒಂದು ಹೊಸದಾಗಿ ಮಾಡಿದ್ರೆ ಮೇಲೆ ಇರೋ ವೆಹಿಕಲ್ಗಳು ಕೆಳಗಡೆನೇ ಹೋಗಿ ಶುರು ಆಗುತ್ತೆ. ಈಗ ಅಂದರೆ ಅದ್ರ ಬಗ್ಗೆ ಸಾಕಷ್ಟು ತಿಳ್ಕೊಳ್ಳೋಣ, ಅದರ ಬಾಧ್ಯತೆ, ಅದರದ್ದು ಏನೇನು ಪ್ರಾಬ್ಲಮ್ ಆಗುತ್ತೆ, ಅದರಿಂದ ಏನೇನು ಆಗ್ಬೋದು ಅಂದ್ಬಿಟ್ಟು ತಿಳ್ಕೊಳ್ಳೋಣ. ಈಗ ಸರ್ಕಾರದಲ್ಲಿ ಒಂದು ಪ್ರೋಗ್ರಾಮ್ ಅಜೆಂಡಾ ಹಾಕ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಒಂದು ಸುರಂಗ ಮಾರ್ಗದ ರಸ್ತೆಗಳು ನಿರ್ಮಾಣ ಮಾಡಿದ್ರೆ ಅದು ಹೇಗೆ ಕಾರ್ಯನಿರ್ವಹಣೆ ಆಗುತ್ತೆ, ಅದು ಯಾರಿಗೆ ಅನುಕೂಲ ಆಗುತ್ತೆ, ಹೇಗೆ ಅನುಕೂಲ ಆಗುತ್ತೆ, ಮತ್ತು ಅದರ ಸಾಧ್ಯತೆ ಬಾಧ್ಯತೆಗಳು ಏನೇನು, ಅದಕ್ಕೆ ಹಣ ಎಲ್ಲಿಂದ ಒದಗಿಸ್ತಾರೆ, ಈ ವಿಷಯದಲ್ಲಿ ಸ್ವಲ್ಪ ಕೂಲಂಕುಷವಾಗಿ ಲಿಮಿಟೆಡ್ ಆಗಿ ಚರ್ಚೆ ಮಾಡೋಣ ಅಥವಾ ಡಿಸ್ಕಸ್ ಮಾಡೋಣ. ಈ ಟನಲ್ ರೋಡ್ ಯಾಕೆ ಬರುತ್ತೆ ಅಂತಂದರೆ ಮೇಲ್ಗಡೆ ರೋಡ್ಗಳು ರಸ್ತೆಗಳ ಅಂದರೆ ಭೂಮಿ ಮೇಲಿರೋ ರಸ್ತೆಗಳು, ಸರ್ಫೇಸರ್ ರಸ್ತೆಗಳು ಕಾರ್ಯನಿರ್ವಹಣೆಯಲ್ಲಿ ಬಹಳ ನ್ಯೂನತೆಗಳು ಕಂಡು ಬಂದಲ್ಲಿ ಹಾಗೂ ಅದರಿಂದ ನಮ್ಮ ಟ್ರಾಫಿಕ್ನ ಸಮಸ್ಯೆಗಳು ಒಂದರ ಸೊಲ್ಯೂಷನ್ ಸಿಗದೆ ಬೇರೆ ಇನ್ನೇನು ಮಾರ್ಗಗಳನ್ನ ಕೈ ಹಿಡ್ಕೋಬೇಕಾಗಿ ಬಂದಾಗ ಈ ಟನಲ್ ರೋಡ್ ಅಂತ ಒಂದು ಪ್ರಸ್ತಾವನೆ ಬಂತು. ಆದರೆ ಟನಲ್ ರೋಡ್ ಅನ್ನೋದು ಬೆಂಗಳೂರಿಗೆ ಸ್ವಲ್ಪ ಕಷ್ಟನೂ ಆಗುತ್ತೆ, ಒಳ್ಳೆ ಅನುಕೂಲನೂ ಆಗುತ್ತೆ ಅಂತ ಹೇಳ್ಬೋದು. ಎರಡರಲ್ಲಿ ಬೆಂಗಳೂರಿಗೆ ಯಾವ ಥರ ಕಷ್ಟ ಆಗುತ್ತೆ ಅಂದರೆ ಬೆಂಗಳೂರಿನಲ್ಲಿ ಭೂಮಿ ಒಳಗಡೆ ಇರೋದು ಗ್ರಾನೈಟ್ ಸ್ಟೋನ್ಸ್, ಇಗ್ನಿಯಸ್ ರಾಕ್ಸ್ ಅಂತೀವಿ ಜಿಯೋಲಾಜಿಕಲಿ ನಾವು. ಇದು ಬಹಳ ಹಾರ್ಡ್ ರಾಕ್. ಅದು ಆ ಹಾರ್ಡ್ ರಾಕಲ್ಲಿನ ಕೊರೆಯ ಯಂತ್ರಗಳು ಬಹಳ ಕಡೆ ನಾವು ಈವನ್ ಮೆಟ್ರೋಗೂ ಕೂಡ ಭಾಳ ಕಷ್ಟಪಟ್ಟಾಯಿತು. ಮೆಟ್ರೋ ಕೂಡ ಅಂಡರ್ಗ್ರೌಂಡಲ್ಲಿ ಬಹಳ ಕಡೆ ಈ ರಸ್ತೆಗಳಲ್ಲಿ ಹೋಗ್ಬೇಕಾದ್ರೆ ಟನಲ್ ಒಳಗಡೆ ಬಹಳ ಕಷ್ಟ ಪರಿಸ್ಥಿತಿ ಉಂಟಾಯಿತು. ಈಗ ಟನಲ್ ರೋಡ್ ಮಾಡಿದ್ರೆ ಎಷ್ಟೇ 10 ಕಿಲೋಮೀಟ್ರ್ ಆಗಲಿ 5 ಕಿಲೋಮೀಟ್ರ್ ಆಗಲಿ ಯಾವುದೇ ರಸ್ತೆಯಲ್ಲಿ ಟನಲ್ ರೋಡ್ ಮಾಡಿದಾಗ ಸಾಕಷ್ಟು ಅದಕ್ಕೆ ಮೆಷಿನರೀಸ್ ಬೇಕು ಹಾಗೂ ಟನಲ್ ಡ್ರೈವಿಂಗ್ ಮೆಷಿನ್ಸ್ ಬೇಕು. ಈ ಟನಲ್ ಡ್ರೈವಿಂಗ್ ಮೆಷಿನ್ಸು ಬಹಳ ಬ್ಲೇಡೆಲ್ಲ ಕಟ್ಟಾಗೋಗ್ಬಿಟ್ಟಿದೆ ಹಿಂದೆ ಮಾಡೋದು ಮೆಟ್ರೋ ಮಾಡಿದಾಗಲೇ. ಸೊ ಅದನ್ನು ಹೇಗೆ ಮಾಡ್ತಾರೆ, ಫಾರಿನರ್ಸಿಂದ ತೊಗೋಬೇಕಾದನ್ನು ಅಥವಾ ಇಂಡಿಯಾದಲ್ಲೇ ಈ ಸಿಗುವಂಥ ನಮ್ಮ ಅನುಕೂಲತೆಗಳನ್ನು ಪ್ರಯೋಜನ ಮಾಡ್ಕೋಬೇಕಾ ಅಂತ ಈ ಬಗ್ಗೆ ಕೂಡ ವಿಚಾರ ನಡೀತಾ ಇದೆ ಈಗ. ಆದರೂ ನನ್ನ ಹೇಳಿಕೆ ಪ್ರಕಾರ ಅದು ನನಗೆ ಟೆಕ್ನಾಲಜಿ ಪ್ರಕಾರ ಇಂಡಿಯನ್ನಲ್ಲಿ ನಾವು ಏನು ಮಾಡ್ತೀವಿ, ಮ್ಯಾನುಫ್ಯಾಕ್ಚರ್ ಮಾಡಿದ್ದೀವಿ ಅಥವಾ ಏನು ನಮಗೆ ಸಿಗುತ್ತೆ ಅದು ಸಾಕಷ್ಟು ಕೆಪಾಸಿಟಿ ಇರೋದಿಲ್ಲ. ಸೊ ಅದನ್ನು ನಾವು ರಷ್ಯಾ ಆಗಲಿ ಅಥವಾ ಜರ್ಮನಿ ಆಗಲಿ ಆ ಥರ ಕಂಟ್ರಿಗಳಿಂದ ತರಿಸ್ಕೊಂಡ್ರೆ ನಾವು ಹೆಚ್ಚಾದ ಕೆಲಸವನ್ನು ಒಂದು ದಿನಕ್ಕೆ ಮಾಡ್ಬೋದಾಗೈತೆ. ನಾವು ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಾವು ಪ್ರೋಗ್ರೆಸ್ ಮಾಡ್ಬೋದು ಟನಲ್ಲಿಂದ. ಈ ಟನಲ್ ಎಲ್ಲಿಂದ ಎಲ್ಲಿಗೆ ಮಾಡಬೇಕು, ಯಾವುದೋ ಒಂದು ರೋಡ್ ಮಾಡ್ಬೋದು. ವೆದರ್ ಒಂದು ರೋಡ್ ಮಾಡೋದು ಒಳ್ಳೆಯದಾ ಅಥವಾ ಬೇರೆ ಎಲ್ಲ ರೋಡ್ಗಳಲ್ಲೂ ಸಾಕಷ್ಟು ಮಾಡಿ ಫುಟ್ಪಾತ್ ಕ್ಲಿಯರೆನ್ಸ್ ಮಾಡಿ ಜನ ಎಲ್ಲ ಫುಟ್ಪಾತ್ ಮೇಲೆ ಹೋಗೋ ಥರ ಮಾಡಿ ಫುಟ್ಪಾತ್ಗೆ ರೇಲಿಂಗ್ ಮಾಡೋದು ಅನುಕೂಲನ ಅಂತ ಸಾಕಷ್ಟು ಚರ್ಚೆಗಳು ಕೂಡ ನಡೀತಾ ಇದೆ ಈಗ. ಅದೇ ಟನಲ್ ರೋಡು ಬೇಕಾ ಬೇಡವಾ ಬೆಂಗಳೂರಿಗೆ, ಬೇಕಾದರೆ ಏನು ಮಾಡಬೇಕು, ಬೇಡದಿದ್ದರೆ ಇನ್ನೇನು ಕಾರ್ಯಕ್ರಮ ತಗೋಬೋದು ಅಂತಂತ ಚರ್ಚೆ ಆಗ್ತಾಯಿದೆ. ಈ ವಿಷಯದಲ್ಲಿ ನೋಡಿದಾಗ ಎರಡು ಕಡೆನೂ ನಾವು ಹೇಳ್ಬೋದು, ಎಕ್ಸ್ಪರ್ಟ್ಗಳು ಟೆಕ್ನಿಕಲ್ಲಾಗಿ ತಾಂತ್ರಿಕವಾಗಿ ಹೇಳ್ಬೋದು. ಈ ಟನಲ್ ಅನ್ನೋದು ಒಂದು ಬೆಂಗಳೂರಿನಲ್ಲಿ ಅಫ್ಕೋರ್ಸ್ ನಮಗೆ ಗ್ರಾನೈಟಿಕ್ ರಾಕ್ ಇರೋದ್ರಿಂದ ಟನಲ್ ಮಾರ್ಗ ಹೋಗ್ಬೋದು, ಪ್ರಾಬ್ಲಮ್ ಏನಿಲ್ಲ. ಬಟ್ ಟನಲ್ಗಳಲ್ಲಿ ಗ್ರಾನೈಟ್ ರಾಕ್ ಇರೋದ್ರಿಂದ ಅದು ಕಟ್ ಮಾಡೋದು, ಒಡೆಯೋದು, ಟನಲ್ಗೆ 2 ಸೆಕ್ಷನ್ ಬೇಕು ನಮಗೆ. ಈಗ ಒಂದು ಹೋಗೋದಕ್ಕೆ ಒಂದು ಬರೋದಕ್ಕೆ ಅಥವಾ ದೊಡ್ಡ ಸುರಂಗ ಮಾರ್ಗ ಬೇಕು. ಇದು ಮಾಡಿದಾಗ ಏನಾಗುತ್ತೆ, ಖರ್ಚು ವೆಚ್ಚಕ್ಕೆ ಸಾಕಷ್ಟು ನಮಗೆ ಅದರ ರಿಟರ್ನ್ ಸಿಗಬೇಕು. ಅಂದರೆ ಏನು, ನಾವು ಅದಕ್ಕೆ ಒಂದು ಟ್ಯಾಕ್ಸ್ ಅಂತ ಕೊಡ್ತೀವಿ ನಾವು, ಅಥವಾ ಎಂಟ್ರಿ ಫೀಸ್ ಅಂತ ಕೊಡ್ತೀವಿ, ಅಥವಾ ಇನ್ಯಾವುದೋ ಒಂದು ಇದರಲ್ಲಿ ದುಡ್ಡನ್ನ ತಗೊಂಡು ಆ ಟನಲ್ ರೋಡ್ ಯೂಸ್ ಮಾಡ್ತಾರೆ. ಅದು ಶಾರ್ಟ್ಕಟ್ಟು, ಬೇಗನೆ ಕೂಡ ನಾವು ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗ್ಬೋದು. ಬಟ್ ಎಲ್ಲ ರೋಡನ್ನು ಟನಲ್ ಮಾಡೋಕ್ಕಾಗತ್ತಾ? ಖಂಡಿತ ಆಗಲ್ಲ. ಬಿಕಾಸ್ ಯಾವುದೋ ಏರ್ಪೋರ್ಟ್ ರೋಡ್ನ ಒಂದು ಸ್ಟ್ರೆಚ್ ತೊಗೊಂಡು ಬೆಂಗಳೂರು ಸಿಟಿಯಿಂದ ಟೌನ್ ಹಾಲಿಂದನೋ ಅಥವಾ ನಮ್ಮ ಕಾರ್ಪೊರೇಷನ್ ಆಫೀಸಿಂದನೋ ಒಂದು ರಸ್ತೆ ನಿರ್ಮಾಣ ಮಾಡಿ ಆ ರಸ್ತೆ ನಿರ್ಮಾಣದಿಂದ ಏರ್ಪೋರ್ಟ್ಗೆ ಒಂದು ಅನುಕೂಲತೆ ಕ್ರಿಯೇಟ್ ಮಾಡಿಕೊಡ್ಬೋದು. ಸೊ ಪ್ರತಿಯೊಂದು ವಾಹನಗಳು ಅಲ್ಲಿಗೆ ಬಂದು ಅಲ್ಲಿಂದ ಏರ್ಪೋರ್ಟ್ಗೆ ಒಂದು ಸುಸೂತ್ರವಾಗಿ ಟನಲ್ ಮಾರ್ಗವಾಗಿ ಸುರಂಗದ ಮಾರ್ಗವಾಗಿ ಹೋಗ್ಬೋದು, ಭಾಳ ಬೇಗನೆ ಹೋಗ್ಬೋದು. ಯಾಕೆಂದರೆ ಒಂದು ಡೈರೆಕ್ಷನ್ ಫ್ಲೋ ಅಂತ ಮಾಡಿಬಿಟ್ಟಿರ್ತೀವಿ, ಆ ಡೈರೆಕ್ಷನಲ್ಲೇ ಹೋಗ್ತಾ ಇರುತ್ತೆ. ಎಲ್ಲ ವೆಹಿಕಲ್ ಒಂದೇ ಡೈರೆಕ್ಷನ್ ಹೋಗುತ್ತೆ, ಬರೋದೆಲ್ಲ ಮತ್ತೊಂದು ಡೈರೆಕ್ಷನ್ ಬರ್ತಾ ಇರುತ್ತೆ. ಸೊ ಇದರಿಂದ ಯಾವುದೇ ಅಡಚಣೆ ಇಲ್ಲದೇ ಒಂದು ಸುರಂಗ ಮಾರ್ಗದಲ್ಲಿ ಒಂದು ಸಿಸ್ಟಮ್ನ ಇನ್ವಾಲ್ವ್ ಮಾಡಿದ್ರೆ ಖಂಡಿತವಾಗಿ ಇದು ಒಂದು
ಪಾಸಿಟಿವ್ ರಿಸಲ್ಟ್ ಕೊಡ್ಬೋದು ಅಂತ ಒಂದು ಯೋಚನೆಯಲ್ಲಿ ಒಂದು ಪ್ರೋಗ್ರಾಮ್ನ ಒಂದು ಪ್ರಾಜೆಕ್ಟ್ನ ಎನ್ವಿಸೇಜ್ ಮಾಡ್ಕೊಂಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಈ ಮಧ್ಯ 3-4 ಬೆಂಗಳೂರಿಂದ ಏರ್ಪೋರ್ಟ್ಗೆ ಹೋಗೋದ್ರಲ್ಲಿ 5-6 ಕಡೆ ಓಪನಿಂಗ್ ಕೊಡ್ಬೋದು. ಅಂದರೆ ಒಂದು 5 ಕಿಲೋಮೀಟ್ರಿಗೆ 8 ಕಿಲೋಮೀಟ್ರಿಗೆ ಒಂದು ಕಡೆ ಓಪನ್ ಕೊಟ್ಟರೆ ಲೋಕಲ್ ಟ್ರಾಫಿಕ್ ಕೂಡ ಅದನ್ನು ಯೂಸ್ ಮಾಡ್ಕೋಬೋದು. ಅದರಿಂದ ಒಂದು ಅಡ್ವಾಂಟೇಜ್ ಏನಾಗುತ್ತೆ ಅಂತಂದರೆ ಲೋಕಲ್ಲಾಗಿ ಯಾವ್ಯಾವ ರಸ್ತೆಗಳಲ್ಲಿ ಈಗ ಅಡಚಣೆಗಳಾಗಿದೆಯೋ, ಎಲ್ಲಿ ಕ್ರೌಡ್ ಆಗಿದೆಯೋ ಡಿಕಂಜೆಸ್ಟ್ ಮಾಡೋಕ್ಕೆ ಇದೊಂದು ಪ್ಲ್ಯಾನ್ ಕೂಡ ಆಗಿದೆ ಅದು. ಬಟ್ ಇದಕ್ಕೆ ಏನಾಗುತ್ತೆ ಅಂದರೆ ಒಂದೊಂದು ಕಡೆಯೂ ಟೋಲ್ ಥರ ಮಾಡಬೇಕಾಗತ್ತೆ. ಇದಕ್ಕೆ ಅದೊಂದು ಪ್ರಾಬ್ಲಮ್ ಆಗುತ್ತೆ. ಆ ಪ್ರಾಬ್ಲಮ್ನ ಟೋಲ್ ಕಲೆಕ್ಷನ್ ಮಾಡೋದು ಕೂಡ ಅದ್ರ ಮ್ಯಾನ್ ಪವರ್ನ ಸೃಷ್ಟಿ ಮಾಡಬೇಕಾಗತ್ತೆ. ಸೊ ಇದರಿಂದ ಅದು ಎಷ್ಟು ಕಡೆ ಓಪನಿಂಗ್ ಕೊಡಬೇಕು, ಎಲ್ಲೆಲ್ಲಿ ಜನದಟ್ಟಣೆ ಜಾಸ್ತಿ ಜನ ಹೋಗ್ಬೋದು ಅದ್ರ ಬಗ್ಗೆ ಕೂಡ ಸರ್ವೆಗಳು ಆಗ್ತಾಯಿದೆ. ಇದು ಅದನ್ನು ಫೈನಲೈಸ್ ಆದಮೇಲೆ ಖಂಡಿತವಾಗಿ ಯಾವ್ಯಾವ ಜಾಗದಲ್ಲಿ ಒಂದು ಟೌನ್ ಹಾಲಿಂದ ಹಿಡಿದು ಅಥವಾ ನಮ್ಮ ಇದರ ಕಾರ್ಪೊರೇಷನ್ ಆಫೀಸಿಂದ ಹಿಡಿದು ಏರ್ಪೋರ್ಟ್ಗೆ ಹೋಗೋ ಮಾರ್ಗದಲ್ಲಿ ಎಷ್ಟು ಕಡೆ ಓಪನಿಂಗ್ ಕೊಡ್ಬೋದು, ಎಲ್ಲೆಲ್ಲಿ ಓಪನಿಂಗ್ ಕೊಡ್ಬೋದು, ಹೋಗ್ಬೇಕಾದ್ರೆ ಯಾವುದು ಓಪನಿಂಗ್ ಕೊಡಬೇಕಾಗತ್ತೆ, ಬರಬೇಕಾದ್ರೆ ಯಾವುದು ಓಪನಿಂಗ್ ಕೊಡಬೇಕಾಗತ್ತೆ. ಸೊ ಇದ್ರ ಕಡೆ ಕೂಡ ಒಂದು ಪ್ಲಾನಿಂಗ್ ಕೂಡ ಚರ್ಚೆಗಳು ನಡೀತಾ ಇದೆ ಇದು. ಬಟ್ ಆದಷ್ಟು ಇದು 2-3 ವರ್ಷ ಇಲ್ಲ, ಟ್ರಾಫಿಕ್ಕು ಭಾಳ ಅಲೈನ್ಮೆಂಟಲ್ಲಿ ಕಮ್ಮಿ ಆಗುತ್ತೆ. ಆ ಅಲೈನ್ಮೆಂಟಲ್ಲಿ ಜನರಲ್ಲಾಗಿ ಏನಾಗುತ್ತೆ, ಇದು ಏನಾವುದು ನಾವೊಂದು ಟ್ಯಾಕ್ಸ್ ಕಟ್ಟಿ ಹೋಗ್ತೀವಿ, ಅದಕ್ಕೆ ಟೋಲ್ ಕಟ್ಟಿ ಹೋಗ್ತೀವಿ. ಟೋಲ್ ಕಟ್ಟೋರು ಎಷ್ಟು ಜನ ಇರ್ತಾರೆ? ಟೋಲ್ ಕಟ್ಟೋರೇನು ಅದರ ಟೈಮ್ ಇಂಪಾರ್ಟೆಂಟ್ ಇರೋರು ಟೋಲ್ ಕಟ್ತಾರೆ. ಈ ಟೈಮ್ ಪರವಾಗಿಲ್ಲ ಹೋಗೋದೆ ರೋಡೆಲ್ಲ ಹೋಗೋದೆ ಬೆಟ್ರು ಅಂತ ಹೇಳಿದ್ರೆ ಅವ್ರು ಏನು ಮಾಡ್ತಾರೆ, ಹೆಂಗಿರೋ ಜನ ಎಲ್ಲ ಟನಲ್ ಶಿಫ್ಟ್ ಆಗ್ತಾರೆ ಅರ್ಜೆಂಟ್ ಇರೋರು. ಸೊ ಮೇನ್ ರೋಡು ಕಮ್ಮಿ ಫ್ರೀ ಆಗ್ಬೋದು ಅಂದ್ಕೊಂಡು ಫ್ರೀ ರೋಡಲ್ಲೇ ಹೋಗೋ ಚಾನ್ಸಸ್ ಇರುತ್ತೆ. ಬಟ್ ಅಷ್ಟೊಂದು ಎಫೆಕ್ಟಿವ್ನೆಸ್ ಒಂದು ಸುಮಾರು 60% ಎಫೆಕ್ಟಿವ್ ಆಗುತ್ತೆ ಇದಕ್ಕೆ. ಅದನ್ನು ಕೂಡ ಸರ್ಕಾರ ಏನು ಮಾಡ್ತಾರೆ 100% ಅಂತ ಹೇಳಲಿಕ್ಕೆ ಬರೋದಿಲ್ಲ ಇದರಲ್ಲಿ. ಸೊ ಒಂದು 65% ಜನ ಪ್ರಯೋಜನ ಪಡ್ಕೋಬೋದು, ಹಾಗೂ ಇದನ್ನು ಅನುಕೂಲ ಆಗುತ್ತೆ ಅಂದ್ಕೊಂಡು ಒಂದು ಎಸ್ಟಿಮೇಟ್ ಮಾಡಲಾಗಿದೆ. ಬಟ್ 60 ಜನಕ್ಕನ ಅನುಕೂಲ ಆಗಲಿ, ಅವರ ಎಫಿಷಿಯನ್ಸಿ ಇನ್ಕ್ರೀಸ್ ಆಗಲಿ ಅಂದ್ಬಿಟ್ಟು ಇದೊಂದು ಸಿಸ್ಟಮ್ನ ಅಳವಡಿಸ್ಬೇಕು ಅಂದ್ಬಿಟ್ಟು ಸರ್ಕಾರ ಕೂಡ ಚಿಂತನೆ ಮಾಡಿದೆ. ಈಗ ಟನಲ್ ರೋಡ್ ಅಂದರೆ ಏನು, ಅದು ಸುಮಾರು ಎಷ್ಟು ಮೀಟರ್ ಕೆಳಗಡೆ ಹೋಗ್ಬೇಕು ಅದಕ್ಕೆ ಅಂದರೆ ನಾವು ಬೆಂಗಳೂರಿನಲ್ಲಿ ಒಂದು ಅಡ್ವಾಂಟೇಜ್ ಇದೆ ಅಂತಂದರೆ ಇದು ಗ್ರಾನೈಟಿಕ್ ರಾಕ್ ಇದೆ, ಹಾಗೂ ತಕ್ಷಣ ನಮಗೆ ನೀರು ಸಿಗಲ್ಲ ಇಲ್ಲಿ. ಸೊ ಅದರಿಂದ ಸುಮಾರು 15 ಮೀಟ್ರ್ 20 ಮೀಟ್ರ್ ತನಕ ನಾವು ಬೇಕಾದ್ರೆ ಕೆಳಗಡೆ ಹೋಗ್ಬೋದು. ಅದನ್ನು 60 ಅಡಿ ಅಂತ ಇಟ್ಕೊಂಡಿದ್ವಿ, ಒಂದು 15ರಿಂದ 20 ಮೀಟ್ರ್ ಅಂತ ಇಟ್ಕೊಳ್ಳೋಣ. ಸೊ 18 ಮೀಟ್ರ್ ಅಂತ ಫಿಕ್ಸ್ ಮಾಡ್ಕೊಂಡಿದ್ವಿ. 18 ಮೀಟ್ರ್ ಕೆಳಗಡೆ ಹೋಗ್ಬೋದು ಬೇಕಾದರೆ. ಇದು ಅದೇ ಒಂದು 2 ಲೇನ್ ಮಾಡ್ತಾರೆ, ಸಪ್ರೇಟ್ 2 ಲೇನು 2+2 ಅಂದ್ಬಿಟ್ಟು ಮಾಡ್ತಾರೆ. ಒಂದು 2 ಲೇನ್ ಹೋಗಲಿಕ್ಕೆ, 2 ಲೇನ್ ಬರಲಿಕ್ಕೆ. ಆಮೇಲೆ ಮಧ್ಯ ಓಪನಿಂಗ್ ಕೊಡ್ತೀವಿ. ಎವ್ರಿ 10 ಕಿಲೋಮೀಟ್ರ್ ಒಂದು ಓಪನಿಂಗ್ ಕೊಡ್ತಾರೆ. ಫ್ರೀ ಜಾಸ್ತಿ ಓಪನಿಂಗ್ ಕೊಟ್ಟರು ಕಷ್ಟ ಆಗುತ್ತೆ, ಎಲ್ಲ ಕಡೆ ಬಂದು ಸೇರಿಕೊಳ್ಳೋದು ಅದರದ್ದು ಪ್ರಾಬ್ಲಮ್ಗಳಾಗುತ್ತೆ. ಸೊ ಇದನ್ನು ಒಂದು ಸಿಸ್ಟಮ್ಯಾಟಿಕ್ಕಾಗಿ ಎಲ್ಲೆಲ್ಲಿ ಅನುಕೂಲತೆ ಇದೆ, ಜನಗಳಿಗೆ ಯಾವ ಥರ ಅನುಕೂಲ ಬೇಕು ಅಂಥ ಕಡೆಯಲ್ಲಿ ಜಾಸ್ತಿ ಫ್ಲೋ ಇರೋ ಕಡೆ ಓಪನಿಂಗ್ ಕೊಟ್ಟು ಟನ್ನಲ್ ಕನೆಕ್ಟಿವಿಟಿ ಕೊಡ್ತಾರೆ ಅದಕ್ಕೆ ಕೆಳಗಡೆ ಹೋಗಲಿಕ್ಕೆ. ಅದು ಸ್ಮಾಲ್ ಟನ್ನಲ್ ಮಾಡಿಕೊಂಡು ಮಾಡ್ತಾರೆ ಅದನ್ನೆಲ್ಲ. ಸೊ ಇದು ಒಂದು ಏರ್ಪೋರ್ಟ್ಗೆ ಹೋಗೋದಕ್ಕೆ ಯಾಕೆ ಚೂಸ್ ಮಾಡಿದ್ದಾರೆ, ಜನಗಳು ಕಷ್ಟಪಡೋದು ಏರ್ಪೋರ್ಟ್ಗೆ ಹೋಗೋಕ್ಕೆ ಟೈಮು ಭಾಳ ಇಂಪಾರ್ಟೆಂಟು. ಬಿಕಾಸ್ ನಾವು ಸ್ವಲ್ಪ ಲೇಟಾಗಿ ಹೋದರೆ ಫ್ಲೈಟೇ ಕ್ಯಾನ್ಸಲ್ ಆಗುತ್ತೆ, ಫ್ಲೈಟ್ ಡಿಲೇ ಆಗಿಬಿಡುತ್ತೆ, ಕೆಲವು ಸಾರಿ ಫ್ಲೈಟ್ ಹೊರಟೋಗುತ್ತೆ. ಬೆಂಗಳೂರು ಟ್ರಾಫಿಕ್ಕಿಂದ ಭಾಳ ಜನ ನೊಂದ್ಕೊಂಡಿದ್ದಾರೆ ಈ ಥರ ಪ್ರಾಬ್ಲಮ್ ಆಗಿ. ಸೊ ಅದರಿಂದ ಏನಾಗಿದೆ, ಒಂದು ಟನಲ್ ರೋಡ್ ಅನ್ನೋದು ನಿರ್ಮಾಣ ಆಗಬೇಕು. ಬಿಕಾಸ್ 2 ಥರ ನೋಡ್ಬೋದು ನಾವು, ಒಂದು ಎಲಿವೇಟೆಡ್ ರೋಡು, ಇನ್ನೊಂದು ಟನಲ್ ರೋಡು. ಟನಲ್ ರೋಡ್ ಮಾಡಿದ್ರೆ ಯಾರಿಗೂ ಗೊತ್ತಾಗೋದಿಲ್ಲ, ನೆಲದ ಕೆಳಗಡೆ ಹೊರಟೋಗುತ್ತದು. ಎಲಿವೇಟೆಡ್ ರೋಡ್ ಮಾಡಿದ್ರೆ ಅದೇನೋ ಅಡ್ಡ ಬಂದಂಗಿರುತ್ತೆ, ಮುಂದೆ ಪ್ರಾಬ್ಲಮ್ ಆಗ್ಬೋದು, ಆ ಸ್ಟ್ರಕ್ಚರ್ನೇ ಬೇಡ ಅನ್ನಬೋದು, ಅದರಿಂದ ತೊಂದರೆ ಆಗೋ ಬದಲು ಟನಲ್ ರೋಡ್ನ ನಿರ್ಮಾಣ ಮಾಡಬೇಕೆ ಒಂದು ಸರ್ಕಾರದಿಂದ ಕೂಡ ಸೆಂಟ್ರಲ್ ಗೌರ್ಮೆಂಟ್ ಕೂಡ ಅಪ್ರೂವಲ್ ಕೊಟ್ಟಿದೆ ಈಗ. ಸೊ ಕೊಟ್ಟಿರೋದ್ರಿಂದ ಇದು ಆದಷ್ಟು ಬೇಗನೆ ಇದನ್ನು ಶುರು ಮಾಡಬೇಕು ಅಂತ ಚಿಂತಿಸಲಾಗಿದೆ. ಇದ್ರ ಜೊತೆ ಯಾರು ಎಲ್ಲ ಸರ್ಕಾರ ಯಾದಕ್ಕೆ ಅಂದರೆ ಪ್ರೆಸೆಂಟ್ ಡೇ ಕಾಸ್ಟ್ ಮೇಲೆ ಟೋಲ್ ದರ ಎಷ್ಟೆಷ್ಟು ಖರ್ಚಾಗುತ್ತೆ, ಅದನ್ನು ಹೆಂಗೆ ಯಾರು ಅವ್ರಿಗೆ ಇಂಟ್ರೆಸ್ಟ್ ರೇಟ್ ಎಷ್ಟು ಲೋನ್ ತೊಗೋತೀವಿ, ಇಂಟ್ರೆಸ್ಟ್ ರೇಟ್ ಎಷ್ಟಿರುತ್ತೆ. ಸೊ ಸಾಮಾನ್ಯವಾಗಿ ಒಂದು ಕಿಲೋಮೀಟರ್ಗೆ ಒಂದು 2ರಿಂದ 3 ರೂಪಾಯಿ ಆದರೆ, ಸೊ 10 ಕಿಲೋಮೀಟರ್ 20 ರೂಪಾಯಿ ಕಟ್ಟಬೇಕಾಗತ್ತೆ. 20 ರೂಪಾಯಿ ಜಾಸ್ತಿ ಅನಿಸುತ್ತೆ ಕೆಲವರಿಗೆ. ಒಂದು 10 ಕಿಲೋಮೀಟ್ರ್ ಹೋಗೋಕ್ಕೆ 20 ರೂಪಾಯಿ ಯಾಕೆ ಕೊಡಬೇಕು ನಮಗೆ. ಬೇರೆ ಥರ ನ್ಯಾಷನಲ್ ಹೈವೇಸ್ನಲ್ಲಿ, ಸ್ಟೇಟ್ ಹೈವೇಸ್ನಲ್ಲಿ ಅಲ್ಲೂ ಟೋಲ್ ಇಟ್ಕೋತಾರಲ್ಲಿ. ಬಟ್ ಅದೆಲ್ಲ ಸರ್ಫೇಸ್ದಾಗ್ಬಿಡುತ್ತೆ, ಅಲ್ಲಿ ಕಮ್ಮಿ ಇಟ್ಟರೂ ನಡೆಯುತ್ತೆ. ಯಾಕೆಂದರೆ ಅವ್ರ ಕಾಸ್ಟ್ ಆಫ್ ಕನ್ಸ್ಟ್ರಕ್ಷನ್ನು ಬರೀ ರಸ್ತೆ ಮಾತ್ರ ಆಗುತ್ತೆ. ಇದು ನಮ್ಮ ನೆಲದ ಒಳಗಡೆ ಹೋಗೋದ್ರಿಂದ ಅದಕ್ಕೆ ಅಂತ ಬೇರೆ ಬೇರೆ ಸೇಫ್ಟಿ ರಕ್ಷಣಾ ಕಾರ್ಯಗಳು ಅತಿ ಮುಖ್ಯವಾಗುತ್ತದೆ.
ಬಿಕಾಸ್ ಏನಾರ ಆದರೆ ಪ್ರಾಬ್ಲಮ್ ಆದರೆ ಸಡನ್ನಾಗಿ 100 ಜನ ಸಾಯೋ ಚಾನ್ಸಸ್ಸು ಇರುತ್ತೆ. ಅದು ಬೇಡ, ಅದನ್ನು ವಿಶ್ ಮಾಡೋದು ಬೇಡ. ಬಟ್ ಅದು ಕೂಡ ಅಪಘಾತಗಳಾಗೋದ್ರೂ ಕಷ್ಟ ಆಗುತ್ತೆ. ರಿಟ್ರೀವ್ ದ ವೆಹಿಕಲ್ ಅಂತೀವಿ ನಾವು ಅದನ್ನು. ಆಕ್ಸಿಡೆಂಟ್ ವೆಹಿಕಲ್ಗಳನ್ನ ತೊಗೋಬೇಕು, ಇದರ ಮುಂದೆ ಟ್ರಾಫಿಕ್ ಜಾಮ್ಗಳಾಗ್ಬಿಡುತ್ತೆ. ಸೊ ಇದೆಲ್ಲ ಭಾಳ ಕಷ್ಟಕರವಾದ ಪ್ರಾಸೆಸ್ ಇದು. ಸೊ ಆದರೂ ಕೂಡ ಆದಷ್ಟು ವರ್ಕೌಟ್ ಮಾಡಿ ಒಂದು ನಿಯಮನ ರೂಪಿಸಿ ಅದಕ್ಕೆ ಆ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸರ್ಕಾರದ ವತಿಯಿಂದ ಕಾರ್ಯಕ್ರಮ ಜರುಗಿಸಲು ಅನುಮೋದನೆ ಸಿಕ್ಕಿದೆ. ಈಗ 2 ಥರ ಟ್ರ್ಯಾಕ್ ಅಂತ ಹೇಳ್ತೀವಿ ನಾವು, ಅಥವಾ ಅಲೈನ್ಮೆಂಟ್ ಅಂತ ಹೇಳ್ತೀವಿ. ಮೊದಲನೇ ಟ್ರ್ಯಾಕು ಹೆಬ್ಬಾಳವರೆಗೆ, ನೆಕ್ಸ್ಟ್ ಟ್ರ್ಯಾಕ್ ಹೆಬ್ಬಾಳದ ಏರ್ಪೋರ್ಟ್ವರೆಗೆ ಅಂತ. ಸೊ ಏನಾಗುತ್ತೆ ಅಂತಂದರೆ, ಇದು ಯಾಕೆ ಮಾಡಿದೆ ಅಂದರೆ, ನಮ್ಮ ಪ್ರಾಬ್ಲಮ್ ಬರೋದು ಎಲ್ಲಿಂತಂದರೆ ಸಿಟಿಯಿಂದ ಹೆಬ್ಬಾಳ ತನಕನೇ ಪ್ರಾಬ್ಲಮ್ ಜಾಸ್ತಿ ಇರುತ್ತೆ. ಅಂದರೆ ಲೋಕಲ್ ಟ್ರಾಫಿಕ್ಗಳನ್ನು ನಾವು ಅದಕ್ಕೆ ತೊಗೋಬೇಕಾಗತ್ತೆ. ಲೋಕಲ್ ಟ್ರಾಫಿಕ್ ಜಾಸ್ತಿ ಮೂವ್ ಆಗಿ ಶುರು ಆಗುತ್ತೆ. ಹೆಬ್ಬಾಳದಿಂದ ಸ್ಟ್ರೀಮ್ ಲೈನಾಗಿ ಹೋಗೋ ಟ್ರಾಫಿಕ್ಕು, ಏರ್ಪೋರ್ಟ್ ಟ್ರಾಫಿಕ್ಕು, ಯಲಹಂಕ ಹಾಗೂ ಇತರೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಕೂಡ ರಸ್ತೆಗಳು ಅಲ್ಲಿಂದ ವಾಹನಗಳು ಹೋಗುತ್ತದು. ನಮಗೆ ಬೇಕಾಗಿರೋದು 2 ಕಡೆ ಆದ್ದರಿಂದ, ಅಂದರೆ ಹೆಬ್ಬಾಳ ತನಕ ಅದಕ್ಕೆ ಫೇಸ್ 1, ಹೆಬ್ಬಾಳಿಂದ ಹಿಡಿದು ಏರ್ಪೋರ್ಟ್ಗೆ ಫೇಸ್ 2 ಅಂತ. ಸೊ ಆ 2 ಫೇಸ್ನಲ್ಲಿ ಈಗ 1ನೇದಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಈಗ 1ನೇದು ಅಂತಂದರೆ ಸಾಮಾನ್ಯವಾಗಿ 16 ಕಿಲೋಮೀಟ್ರ್ ಬರುತ್ತದು. ಆ 14 ಕಿಲೋಮೀಟರ್ನ 16.45 ಕಿಲೋಮೀಟ್ರಿಂದ ಆ ಅನುಕೂಲ ಆಗೋದ್ರಿಂದ ಇದನ್ನು ಫಸ್ಟು ಮಾಡಿ ತಗೊಂಡು ನೆಕ್ಸ್ಟ್ ಇದನ್ನು ಈಸಿಯಾಗಿ ಅದು ಬೇಗ ಆಗಿಬಿಡುತ್ತದು. ಇದರಿಂದ ನಮ್ಮ ಹೆಬ್ಬಾಳದಿಂದ ಏರ್ಪೋರ್ಟ್ಗೆ ಬೇಗ ಆಗಿಬಿಡುತ್ತೆ. ಅದ್ರದ್ದು ಪ್ರಾಬ್ಲಮ್ ಇರೋಲ್ಲ. ಬಿಕಾಸ್ ಅಲ್ಲಿ ಡೆವಲಪ್ಮೆಂಟ್ ಆದಷ್ಟು ಕಮ್ಮಿ ಇದೆ. ಅಲ್ಲಿ ಈ ಸಿಟಿ ಒಳಗಡೆ ಅದಂತೂ ಪ್ರಾಬ್ಲಮ್ ಶುರು ಆಗೋದು ಸಿಟಿ ಒಳಗಡೆನೇ. ಯಾಕೆಂದರೆ ಎಲ್ಲ ಕಡೆ ಗ್ರೋತ್ ಆಗಿಬಿಟ್ಟಿರುತ್ತೆ. ಅವ್ರ ಕಾಂಪನ್ಸೇಷನ್ ಕೊಡಬೇಕು. ಅದು ಡ್ರೈವಿಂಗ್ ಮೆಷಿನ್ ತೊಂದರೆ ಕೊಡುತ್ತೆ, ವೈಬ್ರೇಷನ್ ಆಗುತ್ತೆ, ಆಮೇಲೆ ಫೌಂಡೇಶನ್ಸ್ ಎಲ್ಲ ಕ್ರ್ಯಾಕ್ ಬೀಳೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಕಡೆ ಗಮನ ಕೊಟ್ಟು ಕೂಡ ಅವರು ಭಾಳ ಕೆಲಸ ಮಾಡಬೇಕಾಗುತ್ತೆ. ಅದು ಏನೇನು ತೊಂದರೆ ಆಗುತ್ತೆ ಅಂತ ನೋಡ್ಕೋಬೇಕು. ಎಷ್ಟು ಮನೆ ಹೊಸದಾಗಿ ಕಟ್ಟಿದ್ದಾರೆ, ಎಷ್ಟು ಮನೆ ಹಳೆ ಮನೆಗಳು ಏನೇನಾಗುತ್ತೆ. ಸೊ ಇದನ್ನು ಸಾಕಷ್ಟು ಸಾಯಿಲ್ ಟೆಸ್ಟಿಂಗ್ ಅಂತ ಹೇಳ್ತೀವಿ. ಬೇಸಿಕ್ ಅದು ಎಷ್ಟು ಕೆಳಗಡೆ 18 ಮೀಟ್ರ್ ಕೆಳಗಡೆ ಹೋಗ್ತಾ ಇದೆಯಿಂದ ಆ 18 ಮೀಟ್ರ್ ಕೆಳಗಡೆಗೆ ಯಾವ್ಯಾವ ಥರ ಸಾಯಿಲ್ ಇದೆ, ಯಾವ ಥರ ಸ್ಟ್ರೆಂತ್ ಇದೆ, ಎಷ್ಟು ವೈಬ್ರೇಷನ್ ತಡ್ಕೊಳ್ಳುತ್ತೆ, ಎಷ್ಟು ಸ್ಪೀಡ್ ಇದೆ, ಎಷ್ಟು ಸ್ಪೀಡಲ್ಲಿ ಹೋಗ್ಬೋದು, ಅದೆಲ್ಲ ನೋಡ್ಕೊಂಡ್ರೆ ಒಂದು ಐಡಿಯಾ, ಮೇಯ್ನ್ ಐಡಿಯಾ ಯಾಕಪ್ಪ ಬಂತು ಅಂಡರ್ಗ್ರೌಂಡ್ ಅಂತಂದರೆ, ಅಂಡರ್ಗ್ರೌಂಡಲ್ಲಿ ಸಿಟಿ ಥರ ಟ್ರಾಫಿಕ್ ಇರಲ್ಲ. ಸಿಟಿ ಒಳಗಡೆ ಅಂಡರ್ಗ್ರೌಂಡ್ ಮಾಡೋದು ಅತಿ ಮುಖ್ಯವಾದದ್ದು. ಸಿಟಿಯಿಂದ ಹೊರಗಡೆ ಬೇಕಾದ್ರೆ ನಾವು ಅಬೋದಿ ಗ್ರೌಂಡ್ ತೊಗೋಬೋದು. ಬಟ್ ಅದನ್ನು ಕಂಪ್ಲೀಟ್ ಟನಲ್ ಮಾಡಿಬಿಟ್ಟು A to B ಫುಲ್ಲು ಟನಲ್ ಮಾರ್ಗವಾಗಿ ಹೋಗೋಕ್ಕೆ ಅವಕಾಶ ಕೂಡ ಕಲ್ಪಿಸಬೇಕಾಗ್ತದೆ. ಇದರಲ್ಲಿ ಅದು ಮಾಡಲಿಕ್ಕೆ ಸರ್ಕಾರ ಕೂಡ ಒಪ್ಪಿಗೆ ಕೊಟ್ಟಿದೆ. ಇದು ಬಟ್ ಏನಂತಂದರೆ ಇಲ್ಲಿ ನಾವು ಮೋರ್ ದೆನ್ ಹಣಕ್ಕಿಂತನೂ ಹಣ ಇವತ್ತು ಏನು ಖರ್ಚಾಗುತ್ತೆ, ಅದಕ್ಕೆ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಂತೀವಲ್ಲ, ಅದರ ಏನು ಖರ್ಚಾಗುತ್ತೆ, ಆ ಖರ್ಚಾಗೋದನ್ನು ಟೋಲ್ ಫಿಕ್ಸ್ ಮಾಡ್ತಾರೆ. ಅದ್ರ ಮೇಲೆ ಟೋಲ್ ಹೆಂಗೆ ಫಿಕ್ಸ್ ಮಾಡ್ತಾರೆ ಅಂತಂದರೆ, ಎಷ್ಟು ವರ್ಷಕ್ಕೆ 25 ವರ್ಷ ಬರುತ್ತೆ ಅಂದ್ಕೊಳ್ಳೋಣ ಲೈಫ್ ಅದರದ್ದು. 25 ವರ್ಷಕ್ಕೆ ಅದರ ಟ್ಯಾಕ್ಸ್ ಎಷ್ಟಾಗುತ್ತೆ ಖರ್ಚು ಮಾಡೋ ದುಡ್ಡಿಗೆ, ಅದು ಟ್ಯಾಕ್ಸ್ನೂ ಸೇರಿಸಿ ಅದರ ಇಂಟ್ರೆಸ್ಟ್ ವರ್ಕೌಟ್ ಮಾಡಿಬಿಟ್ಟು ಎಲ್ಲ ಸೇರಿಸ್ಬಿಟ್ಟು ಎಷ್ಟು ಜನ ಹೋಗ್ಬೋದು ಅದನ್ನು ಎಂದು ಸರ್ವೆ ಕೂಡ ಮಾಡಿದ್ದಾರೆ. ಅದನ್ನು ವಿಷಯವಾಗಿ ಸರ್ವೆ ಮಾಡಿ ಎಷ್ಟು ಜನ ಹೋಗ್ಬೋದು ಡೈಲಿ ಯೂಸರ್ಸು. ಸೊ ಅದರ ಪ್ರಕಾರ ಎಷ್ಟು ವರ್ಷಕ್ಕೆ ನಾವು ಬ್ರೇಕ್ ಈವನ್ ಅಂತೀವಿ ನಾವು, ಅಂದರೆ ನಮ್ಮ ಹಣ ವಾಪಸ್ ಬರ್ತದೆ ಸರ್ಕಾರಕ್ಕೆ. ಸೊ ಇದ್ರ ಕಡೆ ಸೆಟ್ ಮಾಡಿ ಸುಮಾರು ಅಷ್ಟು ವರ್ಷ ಫಿಕ್ಸ್ ಮಾಡ್ತಾರೆ. ಆಮೇಲೆ ಎಲ್ಲ ಆದಮೇಲೆ ಅದನ್ನು ಫ್ರೀ ಮಾಡೋ ಚಾನ್ಸಸ್ಸು ಇದೆ. ಇದರಲ್ಲಿ ಕೆಲವು ರಸ್ತೆಗಳನ್ನ ಫ್ರೀನೂ ಮಾಡ್ತಾರೆ ಆಮೇಲೆ ಇದನ್ನು ಆದಮೇಲೆ. ಥ್ಯಾಂಕ್ ಯು ಮೇಡಮ್.